ರಾಜಯ್ಯ ಮನೆಯ ಸಾಮಾನಿಗಾಗಿ ಕಿರಾಣಾ ಶಾಪಿನ ಸುಬ್ಬಯ್ಯನ ಹತ್ರ ಬರ್ತಾನೆ. ಏನ್ ರಾಜಯ್ಯ, ಮಗಳು ಅನಾಮಿಕಾ ಗಂಡನ ಮನೆಗೆ ಹೋದ್ಲಾ? ಇಲ್ಲ ಸುಬ್ಬಯ್ಯ, ಅಳಿಯನ ಜೊತೆ ಸೇರಿ ನಮ್ಮ ಮನೇಲೇ ಇದ್ದಾಳೆ. ಅತ್ತೆ ಮನೆಗೆ ಹೋಗಲ್ಲ ಅಂತ ಮೊಂಡಿ ಮಾಡ್ತಾ ಇದ್ದಾಳೆ. ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ಅಲ್ಲಿ ಬೀಗರೇನೋ ಮಗನ್ನ ಕರ್ಕೊಂಡು ತವರು ಮನೆಗೆ ಬಂದ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ಬೇಕು ಹೊರತು ಮನೆ ಹತ್ರ ಇಟ್ಕೊಂತೀರಾ ಅಂತ ನಮ್ಮನ್ನು ಎಷ್ಟು ಬೈಕೋತಾ ಇದ್ದಾರೋ ಏನೋ ಸುಬ್ಬಯ್ಯ ಎಂದು ರಾಜಯ್ಯ ಹೇಳುತ್ತಲೇ ಸುಬ್ಬಯ್ಯನಿಗೆ ಸ್ವಲ್ಪ ಕೋಪ ಬರುತ್ತೆ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ರಾಜಯ್ಯ? ಅನಾಮಿಕಾ ತನ್ನ ಗಂಡ ರಮೇಶ್ನನ್ನು ಕರ್ಕೊಂಡು ತವ್ರ ಮನೆಗೆ ಬಂದು ತಿಂಗಳು ದಾಟಿದೆ. ಈ ತಿಂಗಳಲ್ಲಿ ಮಗಳಿಗೆ ಏನೋ ಒಂಥರ ಬುದ್ಧಿ ಹೇಳಿ ಅತ್ತೆ ಮನೆಗೆ ಕಳಿಸೋದನ್ನ ಬಿಟ್ಟು ಮಗಳ ಹೇಳಿದ ಮನೆ ಸಾಮಾನು ತಗೊಂಡು ಹೋಗಕ್ ಬಂದ್ಯಾ? ನಿನಗೂ ಒಬ್ಬ ಮಗ ಇದ್ದಾನಲ್ಲ, ಅವನು ಹೀಗೆ ಮಾಡಿದ್ರೆ ಆಗ ನಿನಗೆ ಬೀಗರ ದುಃಖ ಸಂಕಟ ಅರ್ಥವಾಗುತ್ತೆ. ಅದಲ್ಲ ಸುಬ್ಬಯ್ಯ, ಅಳಿಯನ ಜೊತೆ ಸೇರಿ ತವ್ರ ಮನೇಲಿ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ಎಷ್ಟೋ ಬುದ್ಧಿ ಹೇಳಿದ್ರು. ಅನಾಮಿಕಾ ಕೇಳ್ತಾ ಇಲ್ಲ. ಈಗಲ್ಲ, ಯಾವಾಗಲೂ ಅತ್ತೆ ಮನೆಗೆ ಹೋಗೋದೇ ಇಲ್ಲ ಅಂತ ನನಗೆ ಅಂತಹ ಆಲೋಚನೆನೇ ಇಲ್ಲ ಅಂತಿದ್ದಾಳೆ. ನಮ್ಮ ಅತ್ತೆ ಮನೆ ಚಿಕ್ಕದು, ಬೇರೆ ಬೇರೆಯಾಗಿ ರೂಮುಗಳಿಲ್ಲ, ಒಂದೇ ದೊಡ್ಡ ರೂಮ್ ಅಂತದ್ದು. ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಮಲ್ಕೋಬೇಕಾದ ಪರಿಸ್ಥಿತಿ ಇದೆ, ಅದು ನನಗೆ ಹಿಡಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅಳಿಯನ ಜೊತೆ ಮಾತಾಡಿ ನೋಡು. ನಾನು ಅದೇ ಅಂದ್ಕೋತಾ ಇದ್ದೀನಿ ಸುಬ್ಬಯ್ಯ. ಹೇಗಾದ್ರೂ ಅಳಿಯನ ಜೊತೆ ಮಾತಾಡಿ ಅವನ ಮನೆಗೆ ಅನಾಮಿಕಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ಬೇಕು. ಅಳಿಯ ಕೂಡ ಕೇಳದೆ ಇದ್ರೆ ನಮ್ಮ ತಲೆ ಬರಹ ಇಷ್ಟೇ ಅಂತ ಸರಿ ಹೊಂದ್ಕೋಬೇಕು. ನೀನು ಸಾಮಾನು ಕೊಡು. ತಗೋ ಸಾಮಾನು ತಗೋ ರಾಜಯ್ಯ, ಆದ್ರೆ 4ವರೆಗೆ ಅಲ್ಲ, ನಿನಗೂ ನಮ್ಮ ತಂಗಿ ಸುಜಾತಂಗೂ ಸರಿ ಹೋಗುವಷ್ಟೇ ತಗೋ. ನಾನು ಹೇಳ್ತಾ ಇರೋದು ಅರ್ಥವಾಗುತ್ತಲ್ಲ? ಅರ್ಥವಾಗ್ತಿದೆ ಸುಬ್ಬಯ್ಯ. ನನ್ನ ಆರ್ಥಿಕ ಪರಿಸ್ಥಿತಿನ ಅಡ್ಡ ಮಾಡಿಕೊಂಡು ಅನಾಮಿಕಾ ಅಳಿಯನ ಜೊತೆ ಸೇರಿ ಅತ್ತೆ ಮನೆಗೆ ಹೋಗೋ ಹಾಗೆ ಮಾಡಬೇಕು, ಅಷ್ಟೇ ಅಲ್ವಾ? ಸುಬ್ಬಯ್ಯ ಸಂತೋಷ ಪಡುತ್ತಾನೆ. ಸಾಮಾನು ಕಟ್ಟೋದು ಶುರು ಮಾಡುತ್ತಾನೆ. ಇನ್ನು ಒಂದು ದೊಡ್ಡ ರೂಮಿನಂತ ಮನೆಯಲ್ಲಿ ಕೂತ್ಕೊಂಡು ಅತ್ತೆ ಶಾರದಾ ದುಃಖ ಪಡ್ತಾ ಇರ್ತಾಳೆ. ಚಿಕ್ಕ ಸೊಸೆ ಭಾವನ, ಚಿಕ್ಕ ಮಗ ವಿನೋದ್ ಬರ್ತಾನೆ. ಏನೋ ಚಿಕ್ಕವನೇ, ಈ ದಿನ ನೀನಿನ್ನೂ ಕೆಲ್ಸಕ್ಕೆ ಹೋಗಿಲ್ವಾ? ನಾನೇ ಬೇಡ ಅಂದೆ ಅತ್ತೆ. ಬಹಳ ದೊಡ್ಡ ಕೆಲಸ ಮಾಡಿದೆ ತಾಯಿ. ದೊಡ್ಡ ಮಗ ರಮೇಶ ದೊಡ್ಡ ಸೊಸೆ ಅನಾಮಿಕಳ ಮಾತು ಕೇಳಿ ಅವಳ ತವ್ರ ಮನೆಗೆ ಹೋಗಿ ಕೂತ್ಕೊಂಡು ತಿಂಗಳಾಯ್ತು. ಇನ್ನು ಚಿಕ್ಕ ಸೊಸೆ ಮಾತನ್ನ ಕೇಳಿ ಚಿಕ್ಕ ಮಗ ಏನೋ ಕೆಲ್ಸಕ್ಕೆ ಹೋಗದೆ ಬಿಟ್ಟಿದ್ದಾನೆ. ಇನ್ನು ತಂದೆ ತಾಯಿಯಾಗಿ ನಾವಿದ್ದು ಏನ್ ಲಾಭ ಮಗನೇ? ಅದೆಲ್ಲ ಅತ್ತೆ, ನಾವು ಹೇಳೋದೊಂದ್ಸಲ ಕೇಳಿ. ನಾನೇನು ಕೇಳೋದಿಲ್ಲ. ಈ ಚಿಕ್ಕ ಮನೆಯಲ್ಲಿ ನಮ್ ಜೊತೆ ಸೇರಿ ಹೊಂದ್ಕೊಂಡು ಬದುಕೋದು ನಿನಗಿಷ್ಟವಿಲ್ಲ. ದೊಡ್ಡ ಮನೆಯಲ್ಲಿ ಬೇರೆ ಸಂಸಾರ ಇಡ್ಬೇಕು ಅಂತ ನೋಡ್ತಾ ಇದ್ದೀರಿ ಅಂತ ನಂಗೆ ಅರ್ಥವಾಯ್ತು. ಹೋಗಿ ರಮೇಶ್ನನ್ನು ಅವರ ತವ್ರ ಮನೆಗೆ ಕರ್ಕೊಂಡು ಹಾಗೆ ಇವನನ್ನು ಕೂಡ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿ ಚಿಕ್ಕ ಸೊಸೆ ಎಂದು ದುಃಖದಿಂದ ಹೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಾ. ವಿನೋದ್ ಭಾವನರಿಗೆ ಕೂಡ ಅಳು ಬರುತ್ತೆ. ದುಃಖದಿಂದ ಅವರು ಕಣ್ಣೀರು ಹಾಕ್ತಾರೆ. ಅತ್ತೆ, ಅನಾಮಿಕಾ ಅಕ್ಕ ಹೋದ ದುಃಖದಲ್ಲಿ ನನಗೆ ಅಮ್ಮ ಅಪ್ಪ ಇಲ್ಲ ಅನ್ನುವ ವಿಷಯನ ಮರ್ತೋದ್ರಿ. ಒಂದು ವೇಳೆ ಅವರಿದ್ರು ನಾನು ನನ್ನ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾನೆ ಇರ್ಲಿಲ್ಲ. ಮದುವೆ ಆದ ನಂತರ ಹೆಣ್ಣು ಮಗಳಿಗೆ ಎಲ್ಲ ಅತ್ತೆಯವರೇ. ಅವ್ರು ಎಲ್ಲಿದ್ರೋ ಅಲ್ಲಿರ್ಬೇಕು, ಅವ್ರು ಹೇಗೆ ಬದುಕಿದ್ರೋ ಹಾಗೆ ಬದುಕ್ಬೇಕು, ಅಷ್ಟೇ. ಇನ್ನು ಶಾರದಾ ಏನೋ ಮಾತನಾಡದೆ ಕಣ್ಣೀರು ಹಾಕಿಕೊಳ್ಳುತ್ತಿರುವ ಭಾವನಳನ್ನು ನೋಡ್ತಾಳೆ. ಅಮ್ಮ, ಭಾವನ ನಂಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಕ್ಕೆ ಒಂದು ಕಾರಣವಿದೆ. ನಾನು ಭಾವನ ಸೇರಿ ಅನಾಮಿಕಾ ಅತ್ತಿಗೆ ಅವರ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವರಿಬ್ರು ಒಂದು ತಿಂಗಳಿಂದ ಮನೇಲಿ ಇಲ್ದೇ ಇರೋದು ನೋಡಿ ನೀನು ಅಪ್ಪ ಎಷ್ಟು ದುಃಖ ಪಡ್ತಾ ಇದ್ದೀರೋ ನಾವಿಬ್ರು ನೋಡ್ತಾನೆ ಇದ್ದೀವಿ. ಅದಕ್ಕೆ ನಾನು ಭಾವನ ಸೇರಿ ಅಣ್ಣಯ್ಯ ಅತ್ತಿಗೆ ಅವರ ಹತ್ರ ಮಾತಾಡಿ ಇಲ್ಲಿಗೆ ಕರ್ಕೊಂಬರ್ತೀವಿ. ಭಾವನ ಮಾಡಿದ ಒಳ್ಳೆ ಆಲೋಚನೆನ ನಾನು ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದ ಮಾತಂದ್ಬಿಟ್ಟೆ ಕಣೋ. ಮನ್ಸಲ್ಲಿ ಏನು ಇಟ್ಕೋಬೇಡಮ್ಮ. ಹಾಗೇನೆ ಅಯ್ಯೋ ಅತ್ತೆ, ಅಂತ ಮಾತನ್ಬಿಡಿ. ನಾನು ಅವರು ಹೋಗಿ ಅಕ್ಕನ ಹತ್ರ ಭಾವನ ಹತ್ರ ಮಾತಾಡಿ ಅವ್ರನ್ನ ಮನೆ ಕರ್ಕೊಂಡ್ಬರ್ತೀವಿ ಅತ್ತೆ. ಏನು ಬೇಡ ಸೊಸೆ. ಚಿಕ್ಕವನೇ, ನೀನ್ ಕೆಲ್ಸಕ್ಕೆ ಹೋಗೋ. ನಾನು ನಿಮ್ಮಪ್ಪ ಇದ್ದೀವಲ್ಲ, ನಾವೇ ಹೋಗಿ ಮಾತಾಡಿ ಕರ್ಕೊಂಡ್ಬರ್ತೀವಿ. ಹಾಗೆ ಅಮ್ಮ. ಭಾವನಾ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ ಅವರು ಬರುವವರೆಗೂ ಮನೆ ಜಾಗೃತಿಯಾಗಿ ನೋಡ್ಕೋ. ಸರಿ ರೀ. ವಿನೋದ್ ಹೊರಟು ಹೋಗುತ್ತಾನೆ. ಅತ್ತೆ, ತಿನ್ನೋದಕ್ಕೆ ಏನಾದ್ರು ಮಾಡು ಅಂತೀರಾ? ಏನು ಬೇಡ ಕಣೆ, ನೀನ್ ಹೋಗಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ ಹೋಗು ಎಂದು ಶಾರದಾ ಹೇಳುತ್ತಲೇ ಭಾವನಾ ಹೊರಟು ಹೋಗುತ್ತಾಳೆ. ಶಾರದಾ ಈ ಚಿಕ್ಕ ಮನೆಯಲ್ಲಿ ಇರಲಾರೆ ಎಂದು ಹೊರಟು ಹೋದ ದೊಡ್ಡ ಮಗ ಸೊಸೆಯ ಬಗ್ಗೆ ಆಲೋಚಿಸುತ್ತಾ ಇರುತ್ತಾಳೆ. ಇಬ್ಬರಿಗೂ ಸರಿ ಹೋಗುವ ಸಾಮಾನು ತೆಗೆದುಕೊಂಡು ಬಂದ ರಾಜಯ್ಯನ ಹತ್ರ, ಏನಯ್ಯ, ನಮ್ಮಿಬ್ಬರಿಗೆ ಸರಿ ಹೋಗುವಷ್ಟು ಸಾಮಾನು ಮಾತ್ರ ತಂದಿದೀಯಾ? ಮತ್ತೆ ಮಗಳು ಅಳಿಯ ಏನ್ ತಿಂತಾರೆ ಎಂದು ಗಟ್ಟಿಯಾಗಿ ಕೇಳುತ್ತಾಳೆ. ಹಿತ್ತಲಿನಲ್ಲಿ ಕೂತ್ಕೊಂಡ ಅನಾಮಿಕಾ ರಮೇಶರಿಗೆ ಆ ಮಾತುಗಳು ಕೇಳಿಸ್ತಾ ಇರುತ್ತೆ. ಬಂದು ಒಂದು ತಿಂಗಳು ದಾಟಿದೆ ಸುಜಾತ.
ಇನ್ನು ಅವ್ರ ಮನೆಗೆ ಹೋಗದೆ ನಮ್ಮನೇಲಿ ಎಷ್ಟು ಕಾಲ ಇರ್ತಾರೆ ಹೇಳು? ಹಾಗಂದ್ರೆ ಹೇಗಿರಿ, ಎಷ್ಟಾದ್ರೂ ನಮ್ಮ ಮಗಳು ನಮ್ಮಳಿಯನೇ ಅಲ್ವಾ? ಅದಕ್ಕೆ ಈ 1 ತಿಂಗಳು ಕೂರಿಸ್ಬಿಟ್ಟು ಅನ್ನ ಹಾಕದೆ ಇಬ್ಬರು 3 ಹೊತ್ತು ತಿನ್ನುತ್ತಾ ಸಂತೋಷದಿಂದ ಟಿವಿ ನೋಡ್ತಾ ಹಾಯಾಗಿ ಮಾತಾಡ್ಕೊಳ್ಳೋದಕ್ಕೆ ನನಗೆ ಹೊರಗಿಂದ 1000ದಲ್ಲಿ ದುಡ್ಡು ಬರ್ತಾ ಇಲ್ಲ. ಬಡವ ನಾನು. ದಿನವೆಲ್ಲ ಕೂಲಿ ಮಾಡಿ ಬಂದ 100 ರೂಪಾಯಿ ದುಡ್ಡಿನಿಂದಲೇ ಮನೆ ಕಳಿಬೇಕು, ನಿನ್ನನ್ನು ಸಾಕಬೇಕು. ಗಟ್ಟಿಯಾಗಿ ಮಾತಾಡ್ಬೇಡ್ರಿ, ಮಗಳು ಅಳಿಯ ದುಃಖ ಪಡ್ತಾರೆ. ಅವರಿಗೆ ಅನ್ನ ಹಾಕೋದು ನನ್ನಿಂದ ಆಗಲ್ಲ ಸುಜಾತ. ನನ್ನ ಮಾತು ಕೇಳಿ ಅಷ್ಟೆಲ್ಲ ದುಃಖ ಪಡ್ತಾ ಇಲ್ಲಿರೋದು ಬಿಟ್ಟು ಅವ್ರ ಮನೆಗೆ ಹೊರಟೋಗೋನು. ಈ ದಿನದಿಂದ ನಮಗೆ ಮಾತ್ರನೇ ಅಡುಗೆ ಮಾಡು. ಮತ್ತೆ ಮಗಳು ಅಳಿಯ? ಮದುವೆ ಮಾಡುವವರೆಗೂ ನಮಗೆ ಮಗಳು. ಮದುವೆ ಆದ ಮೇಲೆ ತವ್ರ ಮನೆಗೆ ನೆಂಟರು. ಆವಾಗವಾಗ ಬರಬೇಕು, ನೋಡಬೇಕು, ಹಾಕಿದ್ದು ತಿಂದು ಹೋಗ್ಬೇಕು. ಆದ್ರೂ ಊರಿನವರು ನನ್ನ ಮುಖ ನೋಡ್ಕೊಂಡು ಮಗಳು ತನ್ನ ಗಂಡನ ಕರ್ಕೊಂಡು ಬಂದು ತಿಂಗಳಾಯ್ತು, ಅದೇ ನಿನ್ನ ಸೊಸೆ ನಿನ್ನ ಮಗನ ಕರ್ಕೊಂಡು ಹೋದ್ರೆ ಎಷ್ಟು ದುಃಖ ಪಡ್ತೀಯಾ ಅಂತ ಎಲ್ರು ಕೇಳ್ತಾ ಇದ್ದಾರೆ ನನ್ನ ಮುಖದ ಮೇಲೆ. ರಮೇಶ್ ಅನಾಮಿಕಾ ಮಾತನ್ನು ಕೇಳಿ ದುಃಖ ಪಡುತ್ತಾರೆ. ಅನಾಮಿಕಾ, ನಾವು ಇಲ್ಲಿರೋದಷ್ಟು ಒಳ್ಳೇದಲ್ಲ. ನಮ್ಮ ಮನೆಗೆ ಹೊರಟೋಗೋಣ ಬಾ. ಅದೇ ಮನೆಯಲ್ಲಿ ಏನೋ ಒಂದು ರೀತಿಯಿಂದ ಹೊಂದ್ಕೊಂಡು ಬಂದ ಕೆಲಸ ಮಾಡ್ಕೊಂಡು ಎಲ್ರ ಜೊತೆ ಕಲಿತು ಬರ್ತಿರೋಣ. ಹೌದು ರೀ, ಚಿಕ್ಕ ಮನೆ ಅಲ್ವಾ ಅಂತ ನಾವು ಅತ್ತೆಯವರನ್ನ ಬಿಟ್ಬಿಟ್ಟು ಬರೋದು ಎಷ್ಟು ದೊಡ್ಡ ತಪ್ಪೋ ನನಗೀಗ ಅರ್ಥವಾಯ್ತು ರೀ. ನಾವು ತಕ್ಷಣ ನಮ್ಮ ಮನೆಗೆ ಹೊರಟು ಹೋಗೋಣ. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಆ ಚಿಕ್ಕ ಮನೆಯಲ್ಲೇ ನಮ್ಮ ವಾರಗಿತ್ತಿಯರ ಸಂಸಾರವನ್ನ ಚೆನ್ನಾಗಿ ನಡೆಸ್ಬೋದು. ಹಾಗೆ ಅನಾಮಿಕಾ, ನೀನ್ ಹೇಗೆ ಹೇಳಿದ್ರೆ ಹಾಗೆ ಎಂದು ಇಬ್ಬರು ಮಾತನಾಡಿಕೊಂಡು ಅವರ ಲಗೇಜ್ ಬ್ಯಾಗಿಂದ ಮನೆಯಿಂದ ಹೊರಗೆ ನಿಲ್ಲುತ್ತಾರೆ. ಎಲ್ಲಿಗೆ ತಾಯಿ? ನಮ್ಮ ಮನೆಗೆ ಹೋಗ್ತಾ ಇದೀವಪ್ಪ. ಅದಲ್ಲಮ್ಮ, ನಿಮ್ಮ ತಂದೆ ಮಾತನ್ನ ಹಚ್ಕೋಬೇಡಿ. ನಿಮ್ದು ಬಹಳ ಚಿಕ್ಕ ಮನೆ ಅಂತ ಹೊಂದ್ಕೊಳ್ಳಾರ್ದೆ ತವ್ರ ಮನೆಗೆ ಬಂದೆ ಅಂತ ಹೇಳ್ತಿಲ್ಲ ತಾಯಿ. ಈಗ ಹೋಗಿ ಹೇಗೆ ಹೊಂದ್ಕೋತೀಯಾ? ಅಮ್ಮ, ನಮ್ಮನೆ ಚಿಕ್ಕದೇ ಇರ್ಬೋದು, ಆದ್ರೆ ನಮ್ಮತ್ತೆ ಮನಸ್ಸು ಬಹಳ ದೊಡ್ಡದು ಎಂದು ರಮೇಶನ ಜೊತೆ ಸೇರಿ ಲಗೇಜ್ ಬ್ಯಾಗಿನಿಂದ ಮನೆಯಿಂದ ಹೊರಡುತ್ತಾರೆ. ಹೋಗುವಾಗ ತಂದೆಗೆ ಕನಿಷ್ಠ ಹೋಗ್ತಾ ಇದ್ದೀನಿ ಅಪ್ಪ ಅಂತ ಕೂಡ ಹೇಳಲಿಲ್ಲ. ಏನ್ರಿ ಇದು? ಮಗಳು ಸಂಸಾರಕ್ಕಾಗಿ ತಪ್ಪಲ್ಲ ಸುಜಾತ. ಈ ದಿನ ನಮ್ಮ ಬೀಗರು ಪಡ್ತಾ ಇರೋ ಕಷ್ಟನ ನಾಳೆ ನಾವು ಪಡಬಾರ್ದಲ್ಲ. ಗಂಡನ ಜೊತೆ ಹೆಂಡತಿ ಹೋಗ್ಬೇಕು, ಎಲ್ಲ ವೇಳೆಯಲ್ಲೂ ಅಲ್ಲ, ಕೆಲವು ಸಮಯದಲ್ಲಿ ಮಾತ್ರನೇ. ಅಮ್ಮ ಅಪ್ಪನ್ನ ಬಿಟ್ಬಿಟ್ಟು ಅತ್ತೆ ಮನೆಗೆ ಬರಬಾರ್ದು. ಒಂದು ನೆನಪಿನಲ್ಲಿ ಇಟ್ಕೋ ಸುಜಾತ, ಮದುವೆ ಆದ ನಂತರ ಮಗಳು ಅಳಿಯ ಮನೆಗೆ ನೆಂಟರು ಅಷ್ಟೇ. ಅನಾಮಿಕಾ ರಮೇಶ್ ಮನೆಗೆ ಬರುತ್ತಾರೆ. ಶಾರದಾ ಅವರಿಬ್ಬರನ್ನು ನೋಡಿ ಸಂತೋಷ ಪಡುತ್ತಾಳೆ. ಭಾವನಾ, ಓ ಭಾವನಾ ಎಂದು ತನ್ನ ಚಿಕ್ಕ ಸೊಸೆಯನ್ನು ಕರೆಯುತ್ತಾಳೆ. ಅಲ್ಲಿಗೆ ಭಾವನೆ ಬರುತ್ತಾಳೆ. ಅನಾಮಿಕಾ ಅವರನ್ನು ನೋಡುತ್ತಾಳೆ. ಬಂದ್ಬಿಟ್ಟಿ ಅಕ್ಕ ಎಂದು ಅಭಿಮಾನದಿಂದ ಅಪ್ಪಿಕೊಳ್ಳುತ್ತಾಳೆ. ಬರ್ದೆ ಎಲ್ಲಿಗೆ ಹೋಗ್ತೀನಿ ತಂಗಿ? ಬಹಳ ಸಂತೋಷವಾಗಿದೆ ಅಕ್ಕ. ನಿನ್ನ ಬರುವಿನಿಂದ ನಮ್ಮ ಚಿಕ್ಕ ಮನೆಗೆ ದೊಡ್ಡ ಕಳೆ ಬಂತು. ನಿಜ ಹೇಳ್ದಿಯಮ್ಮ ಭಾವನಾ, ನನ್ನನ್ನು ಕ್ಷಮಿಸಿಯತ್ತೆ. ಚಿಕ್ಕ ಮನೆ ಅಂತ ಕೀಳಾಗಿ ನೋಡಿ ತವ್ರ ಮನೆಗೆ ಹೋಗೋದು ತಪ್ಪಾಗಿ ಹೋಯ್ತು. ಇನ್ಮೇಲಿಂದ ನಾನು ಎಲ್ಲಿಗೂ ಹೋಗಲ್ಲ. ಇದೇ ಚಿಕ್ಕ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಮಾಡ್ಕೊಂಡು ಎಲ್ರೂ ಕಲಿತು ಬೆರೆತು ಆನಂದದಿಂದಿರೋಣ. ಹಾಗೆ ದೊಡ್ಡ ಸೊಸೆ, ಚಿಕ್ಕ ಚಿಕ್ಕ ಬದಲಾವಣೆ ಅಂತೀಯಲ್ಲ, ನೀನು ಭಾವನೆ ಸೇರಿ ಅದನ್ನ ಮಾಡ್ಕೊಳ್ರಿ ಅಮ್ಮ. ಎಲ್ರೂ ಆನಂದದಿಂದಿರೋಣ. ಅನಾಮಿಕಾ ಭಾವನ ಸೇರಿ ಪಕ್ಕದಲ್ಲೇ ಇರುವ ಕಾಡಿನೊಳಗೆ ಹೋಗುತ್ತಾರೆ. ಬೀದಿರು ಬೊಂಬೆಗಳನ್ನು ಹೊಡ್ಕೊಂಡು ಬರ್ತಾರೆ. ಅದರಿಂದ ಮನೆಯಲ್ಲಿ ಸ್ವಲ್ಪ ಎತ್ತರದಲ್ಲಿ ಇರುವ ಹಾಗೆ ಒಂದು ಬೆಡ್ ಅನ್ನು ಏರ್ಪಾಟು ಮಾಡುತ್ತಾರೆ. ಅದನ್ನು ನೋಡಿ ಶಾರದಾ ಬಹಳ ಸಂತೋಷ ಪಡುತ್ತಾಳೆ. ಅತ್ತೆ, ಈ ವಿಧದಿಂದ ನಾವು ಒಂದೇ ರೂಮಿನಲ್ಲಿ ಎಲ್ಲರೂ ಸೇರಿ ಇರಬಹುದು. ಬಹಳ ಚೆನ್ನಾಗಿ ಮಾಡಿದ್ರಮ್ಮ ಸೊಸೆ, ಅಂದ್ರೆ ಇಬ್ಬರು ಸಂತೋಷವಾಗಿರಿ ಅಮ್ಮ ಎಂದು ಹೇಳುತ್ತಾಳೆ. ಬುದ್ಧಿವಂತಿಕೆಯಿಂದ ಅನಾಮಿಕ ಮಾಡಿದ ಚಿಕ್ಕ ಆಲೋಚನೆ ಆ ಚಿಕ್ಕ ಮನೆಯಲ್ಲಿ 2 ಸಂಸಾರಗಳು ನಿಲ್ಲುವ ಹಾಗೆ ಮಾಡಿತು. ಕಷ್ಟಗಳನ್ನು ಹಂಚಿಕೊಳ್ಳುತ್ತಾ ಎಲ್ಲರೂ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಏನು ಮಗನೇ, ಅಂಜಲಿನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಯಂತೆ? ಹೌದಪ್ಪ. ಅಂಜಲಿ ಇಟ್ಟ ಷರತ್ತನ್ನು ನೋಡ್ತಾ ಇದ್ರೆ ನೀವು ಕೂಡ ಬೇಡ ಅಂತೀರಾ? ಹೌದಾ? ಅಷ್ಟೆಲ್ಲ ಷರತ್ತುಗಳು ಅಂಜಲಿ ಏನಿಟ್ಲಪ್ಪ? ಮದುವೆ ನಂತರ ನಾನು ನಿಮ್ ಜೊತೆ ಇರದೆ ಅವ್ರ ಮನೆಗೆ ಹೋಗ್ಬೇಕಂತೆ. ಅವಳು, ಅವಳ ತಂದೆ, ಅವಳ ತಾಯಿ ಹೇಳಿದ ಮಾತುಗಳು ಕೇಳ್ಕೊಂಡು ಮಾಡ್ಬೇಕು ಅನ್ನುವ ಕೆಲಸಗಳನ್ನ ಮಾಡ್ಕೊಂಡು ನಾಯಿ ಹಾಗೆ ವಿಶ್ವಾಸವಾಗಿರ್ಬೇಕು ಅಂತಂದ್ಲಪ್ಪ ಎಂದು ರಮೇಶ್ ಹೇಳುತ್ತಲೇ ಪ್ರಸಾದನಿಗೆ ಬಹಳ ಕೋಪ ಬರುತ್ತೆ. ಏನು, ಬಾಗುವ ಗಂಡನನ್ನು ಹಿಡಿದು ನಾಯಿ ಅಂತಳ? ಎಷ್ಟು ಪೊಗರು ಅವಳಿಗೆ! ಆ ಪೊಗರು ದುಡ್ಡಿನಿಂದ ಬಂದಿದೆಪ್ಪ, ನಮಗಿಂತ ಹೆಚ್ಚು ದುಡ್ಡಿದೆ ಅಂತ. ಅವಳು ನನ್ನನ್ನು ಮದ್ವೆ ಮಾಡ್ಕೊಳ್ಳೋದು ನಮ್ಮ ಅದೃಷ್ಟ ಅಂತ ಅಂಜಲಿ ಅನ್ಕೋತಾ ಇದ್ದಾಳೆ. ಅದಕ್ಕೆ ಅಪ್ಪ ನಾನು ಅಂಜಲಿನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ದೆ.
ನೀನು ಅಂಜಲಿನ ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ದಾಗಿಂದ ನಿಮ್ಮಮ್ಮ ಚಾಕ್ಲೇಟ್ ಕೊಡ್ಸಲ್ಲ ಅಂತ ಹೇಳಿದ ಚಿಕ್ಕ ಮಗುವಿನ ಹಾಗೆ ಅಳ್ತಾನೆ ಇದ್ದಾಳೆ ಮಗನೇ. ಇದೇ ಮಾತನ ನಿಮ್ಮಮ್ಮಂಗೆ ಹೇಳಿ ಅವಳು ಅಳದ ಹಾಗೆ ನೋಡು. ಅಯ್ಯೋ ಅಪ್ಪ, ಈ ವಿಷಯ ನಿಮ್ಗಿಂತ ಮೊದಲು ಅಮ್ಮಂಗೆ ಹೇಳ್ದೆ. ಆದ್ರೆ ಅಮ್ಮ ನನ್ ದುಃಖನ ಅರ್ಥ ಮಾಡ್ಕೊಳ್ಳದೆ ಅಂಜಲಿಗೆ ಸಪೋರ್ಟ್ ಆಗಿ ಮಾತಾಡಿದ್ಲು. ದುಡ್ಡಿನಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಅಲ್ವಾ ಮಗನೇ, ಯಾರ ಜೊತೆ ಹೇಗೆ ಮಾತಾಡ್ಬೇಕೋ ಸರಿಯಾಗಿ ಗೊತ್ತಿಲ್ಲ. ಈಗಿರುವ ಹುಡುಗಾಟ ಮದುವೆ ಆದ ನಂತರ ಇರೋದಿಲ್ಲ, ಖಚಿತವಾಗಿ ಬದಲಾವಣೆ ಬರುತ್ತೆ ಅಂತ ನನ್ನನ್ನೇ ಸಮಾಧಾನಿಸಿದ್ಲಪ್ಪ. ನಿಮ್ಮಮ್ಮ ಕೂಡ ಹೀಗನ್ನೋದು ನನಗೆ ಆಶ್ಚರ್ಯವಾಗಿ ಇದೆ ಮಗನೇ. ಜೀವನದಲ್ಲಿ ಮುಖ್ಯವಾಗಿರೋದು ದುಡ್ಡಲ್ಲ, ಗೌರವ. ನಿನಗೆ ಗೌರವ ಕೊಡೋದ ಕಡೆಯಲ್ಲಿ ನೀನ್ ಹೇಗೆ ಸಂತೋಷವಾಗಿರ್ತೀಯ? ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಪ್ಪ. ಮದುವೆ ಎಂದರೆ ಇಬ್ಬರು ಸೇರಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಅಂಜಲಿ ಮಾತಲ್ಲಿ ಆ ಗೌರವನೇ ಕಾಣಿಸಿಲ್ಲ. ಹೋಗೋರು ನನ್ನನ್ನ ಬಹಳ ಕೀಳಾಗಿ ನೋಡಿದ ಹಾಗೆ ಅನ್ನಿಸ್ತಾ ಇತ್ತು ಎಂದು ಪ್ರಸಾದ್ ರಮೇಶರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಹತ್ರಕ್ಕೆ ಶಾರದಾ ಬರ್ತಾಳೆ. ಪ್ರಸಾದ್ ರಮೇಶರನ್ನು ನೋಡುತ್ತಾಳೆ. ಗಂಡ ಪ್ರಸಾದ್ ತನ್ನನ್ನು ಕೋಪದಿಂದ ನೋಡ್ತಾ ಇದ್ದಾನೆ ಎಂದು ಶಾರದಂಗೆ ಅರ್ಥವಾಗುತ್ತೆ. ಏನಾ ನೀವಿಬ್ಬರು ಏನು ಅದೇ ವಿಷಯ ಮಾತಾಡ್ತಾ ಇದ್ದೀರಾ? ಹೌದು ಶಾರದಾ, ಆ ಅಂಜಲಿ ಮಾತನ್ನ ಕೇಳ್ತಲೇ ನನಗೆ ಕೂಡ ಕೋಪ ಬಂತು. ನೀನು ಅಂಜಲಿನ ಬೈಯದೆ ಮಗನಿಗೆ ಬುದ್ಧಿ ಹೇಳ್ಬೇಕು ಅಂತ ನೋಡ್ತೀಯಾ? ಅಂದ್ರೆ ನೀನು ಕೂಡ ಮಗನಿಗಿಂತ ದುಡ್ಡು ಅಂಜಲಿನೇ ಮುಖ್ಯ ಆಯ್ತಾ ಎಂದು ಪ್ರಸಾದ್ ಗಟ್ಟಿಯಾಗಿ ಕೇಳುವ ಹೊತ್ತಿಗೆ ಶಾರದಾ ಏನೋ ಮಾತನಾಡಲಿಲ್ಲ. ಏನ್ ಶಾರದಾ, ನಾನ್ ಕೇಳಿದ್ದಕ್ಕೆ ಉತ್ತರ ಹೇಳೋದೆ ಹಾಗೆ ಮೌನವಾಗಿದ್ಯಾ ಯಾಕೆ? ನಾನು ಮೊದ್ಲು ದುಡ್ಡು ಸ್ಥಾಯಿ ನೋಡಿ ಆಲೋಚಿಸ್ದೆ. ಆದ್ರೆ ಈಗ ನೀವು ಹೇಳಿದ್ದನ್ನ ಕೇಳ್ತಾ ಇದ್ರೆ ನಿಜವಾಗಿ ನಾನು ತಪ್ಪಾಗಿ ಆಲೋಚಿಸ್ದೆ ಅಂತ ಅನ್ನಿಸ್ತಾ ಇದ್ದೀರಿ. ಅಮ್ಮ, ನಮಗೆ ದುಡ್ಡಿನ ಅಗತ್ಯವಿಲ್ಲ, ಗೌರವ ಪ್ರೇಮ ಇದ್ರೆ ಸಾಕು. ಸರಿಯಪ್ಪ, ಅಂಜಲಿ ವಿಷಯದಲ್ಲಿ ನೀನು ತಗೊಂಡ ನಿರ್ಣಯ ನನಗೆ ಹಿಡಿಸಿದೆ. ನಿನ್ನ ಸಂತೋಷನೇ ಅಲ್ವಾ ನನಗೆ ಮುಖ್ಯ. ದುಡ್ಡಿರುವ ಹುಡುಗಿಯರು ನಮ್ಗೆ ಗೌರವ ಕೊಡಲ್ಲ, ಪ್ರೇಮದಿಂದನೂ ನೋಡೋದಿಲ್ಲ, ನಮ್ ಜೊತೆ ಕಲಿತು ಬೆರೆತು ಬದುಕೋದಿಲ್ಲ. ಇನ್ನು ಮೇಲಿಂದ ನಮ್ಮಂತಹ ಮಧ್ಯ ತರಗತಿಗೆ ಸೇರಿದ ಹುಡುಗಿನ ಮನೆಗೆ ಸೊಸೆಯಾಗಿ ತಕೊಂಡು ಬರುವ ಪ್ರಯತ್ನದಲ್ಲಿ ನಾನಿರ್ತೀನಯ್ಯ ಎಂದು ಹೇಳುತ್ತಾ ಇರುವಾಗ ರಮೇಶನ ಸೆಲ್ ಫೋನ್ ಮೊಳಗುತ್ತದೆ. ಹಲೋ, ಯಾರು? ರಿಚ್ ಅನಾಮಿಕಾ ಮನೆಯಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತಿರುತ್ತಾಳೆ. ಹಲೋ ರಾಮ್, ದಿಸ್ ಇಸ್ ಅನಾಮಿಕಾ ಎಂದು ಹೇಳುತ್ತಲೇ ರಮೇಶ್ ಮುಖ ಸಂತೋಷದಿಂದ ಬೆಳಗ್ಗೆ ಹೋಗುತ್ತೆ. ವಾವ್ ಅನು, ಅಮೆರಿಕದಿಂದ ಯಾವಾಗ ಬಂದೆ? ನೈಟ್ ಬಂದೆ. ಮಲ್ಕೊಂಡು ಹೇಳುವ ಹೊತ್ತಿಗೆ ಈ ಟೈಮ್ ಆಯ್ತು. ಮೊದಲು ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ ರಾಮ್. ಬಹಳ ಥ್ಯಾಂಕ್ಸ್ ಅನು, 3 ವರ್ಷದ ನಂತರ ಕೂಡ ನನ್ನನ್ನ ನೆನ್ಪಿಟ್ಕೊಂಡು ಫೋನ್ ಮಾಡಿದೆ. ಸರಿ, ಇಲ್ಲಿ ಇನ್ನು ಎಷ್ಟು ದಿನ ಇರ್ತೀಯಾ? ರಾಮ್, ಮಾತಾಡೋದೇನಾದ್ರೂ ಇದ್ರೆ ಡಿ ಸಿನಿಮಾದಲ್ಲಿ ಸುನೀಲ್ ಅವರು ಅರ್ಥವಾಯ್ತು ಎಲ್ಲ ಹಾಲ್ನಲ್ಲೇ ಅಂತ ಹೇಳ್ದಾಗ ಫೋನಲ್ಲೇ ಅಂತೀಯಾ? ಅಯ್ಯೋ ಅನ್ನೋ ಹಾಗೇನು ಸಾಯಂಕಾಲವಾಗುತ್ತದೆ. ರಮೇಶ್ ಅನಾಮಿಕಾ ಒಂದು ರೆಸ್ಟೋರೆಂಟ್ ಅಲ್ಲಿ ಭೇಟಿಯಾಗುತ್ತಾರೆ. ಬಹಳ ಹೊತ್ತು ಮಾತನಾಡಿಕೊಂಡು ಹಾಯಾಗಿ ನಗುತ್ತಾರೆ. ರಾಮ್, ನಾವು ಮದುವೆ ಮಾಡ್ಕೊಳ್ಳೋಣ ಎಂದು ಅನಾಮಿಕಾ ಹೇಳಿದ ಮಾತನ್ನು ಕೇಳಿ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ರಾಮ್, ನಾನು ಹೇಳೋದು ಕೇಳಿಸ್ತಾ ಇಲ್ವಾ? ಕೇಳಿಸ್ತವನು, ಆದ್ರೆ ನಮ್ಮ ಮದುವೆ ನಡೆಯಲ್ಲ. ಯಾಕೆ ನಡೆಯಲ್ಲ ಅಂತ ನೀನಂತ ಇದೆಯೋ ನನಗೆ ಗೊತ್ತು ರಾಮ್. ನಾನು ರಿಚ್, ನೀನು ಮಿಡಲ್ ಕ್ಲಾಸ್. ನನಗೆ ಬೇಕಾದ ಸೌಕರ್ಯಗಳೆಲ್ಲ ನಿಮ್ಮನೆ ಹತ್ರ ಇರೋದಿಲ್ಲ. ನಾನು ನಿಮ್ಮನೆಗೆ ಸೊಸೆಯಾಗಿ ಬಂದು ಬಹಳ ಕಷ್ಟಪಡ್ತೀನಿ ಅಂತ ಆಲೋಚಿಸಿದ್ಯಾ? ಹೌದು ಅನು, ಕರೆಕ್ಟ್ ಆಗಿ ಹೇಳಿದ್ಯಾ. ತಣ್ಣನೆಯ ಎಸಿನಲ್ಲಿರುವ ನೀನು ಬಿಸಿ ಗಾಳಿ ಬರುವ ಫ್ಯಾನ್ ಮನೆಯಲ್ಲಿ ಹೇಗಿರ್ತೀಯನೋ? ನಾನು ಇರ್ತೀನಿ ರಾಮ್. ನೀನು ನನ್ನ ಪಕ್ಕದಲ್ಲಿದ್ರೆ ಸಾಕು, ನಾನು ಎಲ್ಲವನ್ನೂ ಹೊಂದ್ಕೋತೀನಿ. ನಿನ್ ಜೊತೆ ಆನಂದವಾಗಿರ್ತೀನಿ. ಅನು, ಮಾತು ಹೇಳಿದಷ್ಟು ಸುಲಭವಲ್ಲ ನಮ್ಮ ಮನೆಯಲ್ಲಿ ನೀನು ಬದುಕೋದು. ಸರಿ ರಾಮ್, ನಾನು ನಿಮ್ಮ ಮನೆಯಲ್ಲಿ ನಿನ್ ಜೊತೆ ಸೇರಿ ಬದುಕ್ತೀನಿ ಅನ್ನುವ ನಂಬಿಕೆ ನಿನಗೆ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು, ಅದೇ ಮಾಡ್ತೀನಿ. ಒಕೆ ಒಕ್ಕಡು ಸಿನಿಮಾದಲ್ಲಿ ಅರ್ಜುನ್ ಅವರು ಒನ್ ಡೇ ಸಿಎಂ ಆಗಿರುವ ಹಾಗೆ ನೀನು ನಮ್ಮ ಮನೆಯಲ್ಲಿ ಒನ್ ಡೇ ಸೊಸೆಯಾಗಿರ್ಬೇಕು. ಒಬ್ಬ ಸೊಸೆ ಮಾಡಬೇಕಾದ ಕೆಲಸ ಎಲ್ಲ ಮಾಡ್ಬೇಕು. ಇರ್ತೀಯಾ? ಮಾಡ್ತೀಯಾ? ಇರ್ತೀನಿ ರಾಮ್. ಬಡ ಅತ್ತೆ ಮನೇಲಿ ಒನ್ ಡೇ ಸೊಸೆಯಾಗಿ ರಿಚ್ ಅನಾಮಿಕಾ. ವಾವ್ ರಾಮ್, ಟೈಟಲ್ ಚೆನ್ನಾಗಿದೆ. ನಮ್ಮ ಸಂಸಾರವಾದ್ರೂ ಇನ್ನೂ ಚೆನ್ನಾಗಿರುತ್ತೆ. ಸರಿ ಅನು, ಒಳ್ಳೆ ದಿನ ನೋಡ್ಕೊಂಡು ಒನ್ ಡೇ ಸೊಸೆಯಾಗಿ ಇರೋದಕ್ಕೆ ನಮ್ಮ ಮನೆಗೆ ಬಂದ್ಬಿಡು. ಅನು, ಹೇಳೋದು ಮರ್ತೋದೆ. ರಿಚ್ ಲುಕ್ ಇಂದ ಬರಬೇಡ. ಬಡ ಹುಡುಗಿ ಹಾಗೆ ಮಾಮೂಲು ಸೀರೆ ಉಟ್ಕೊಂಡು ಬಾ. ಮನೆ ಹೇಗಿರುತ್ತೋ ಅರ್ಥವಾಗುತ್ತೆ. ಹಾಗೆ ರಾಮ್, ಯಾವಾಗ ಬರೋದು ಅನ್ನೋದು ಹೇಳೋದಿಲ್ಲ ಎಂದು ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಅವರವರ ಮನೆಗೆ ಅವರು ಹೊರಟು ಹೋಗುತ್ತಾರೆ. 1-2 ದಿನದ ನಂತರ ಅನಾಮಿಕಾ ಮಾಮೂಲಿ ಸೀರೆ ಉಟ್ಟುಕೊಂಡು ಕುತ್ತಿಗೆಯಲ್ಲಿ ತಾಳಿ ಹಾಕಿಕೊಂಡು ಒಂದು ಚಿಕ್ಕ ಚೀಲದಲ್ಲಿ ಬಟ್ಟೆ ಹಾಕಿಕೊಂಡು ಶಾರದಳ ಮನೆಗೆ ಬರ್ತಾಳೆ.
ಅತ್ತೆಯವರೇ, ಮಾವನವರೇ, ಇದ್ದೀರಾ ಮನೆಯಲ್ಲಿ? ಶಾರದಾ ಪ್ರಸಾದ್, ರಮೇಶ್ ಮೂವರು ಹೊರಗೆ ಬರುತ್ತಾರೆ. ರಮೇಶ್ ನನ್ನ ನೋಡಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಯಾರಮ್ಮ ನೀನು? ಅತ್ತೆಯವರೇ, ಮಾವನವರೇ ಅಂತ ಕರಿತಾ ಇದ್ಯಾ? ನನ್ನ ಹೆಸರು ಅನಾಮಿಕಾ ಅತ್ತೆಯವರೇ. ನಿಮ್ಮ ಮಗ ಪ್ರೇಮಿಸಿ ಮದುವೆ ಮಾಡ್ಕೊಂಡ ಬಡ ಹುಡುಗಿ. ಏನಯ್ಯ ಹಾಗೆ ಯಾಕೆ ನೋಡ್ತಿದ್ಯಾ? ನಡೆದ ಕತೆ ಎಲ್ಲ ನಾನೇ ಹೇಳ್ಬೇಕಾ ಏನು? ನೀನು ಕೂಡ ಸ್ವಲ್ಪ ಹೇಳು. ಏನು ಮಗನೇ, ಈ ಹುಡುಗಿ ಹೇಳೋದು ನಿಜನಾ? ಹೌದು ಅಮ್ಮ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವ ಅಟೆಂಡರ್ ಮಗಳು. ಪ್ರೇಮ ಮದುವೆ ಅಂತ ತೊಂದರೆ ಮಾಡ್ತಾ ಇದ್ರೆ ತಾಳಿ ಕಟ್ಟದೆ ಹೀಗೆ ಮನೆಗೆ ಬಂದ್ಬಿಡ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಆದ್ರೂ ನೀನು ನಮ್ಮನೆಗೆ ಬರಲ್ಲ ಅಂತ ಹೇಳ್ತಿಯಲ್ಲ, ಯಾಕೆ ಬಂದೆ? ಹೋಗು ನಿಮ್ಮ ಮನೆಗೆ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಅಳುತ್ತರುವ ಹಾಗೆ ನಟಿಸಿ ಹೇಗಂತಾಳೆ. ದೊಡ್ಡವರು, ನೀವೇ ನ್ಯಾಯ ಹೇಳಿ. ತಾಳಿ ಕಟ್ಟಿದ ಗಂಡ ಎಲ್ಲಿರ್ತಾನೆ? ಹೆಂಡತಿ ಕೂಡ ಅಲ್ಲೇ ಇರ್ಬೇಕಲ್ವಾ? ಹೌದು ತಾಯಿ, ಇಷ್ಟಕ್ಕೂ ನಿನ್ನ ಹೆಸರು ಹೇಳಲಿಲ್ಲ. ನನ್ನ ಹೆಸರು ಅನಾಮಿಕಾ ಮಾವಯ್ಯನವರೇ. ದೊಡ್ಡವರು, ಈಗ ನನ್ನನ್ನು ಏನ್ ಮಾಡು ಅಂತೀರಾ, ನೀವೇ ಹೇಳಿ. ಏನಮ್ಮ, ನಿಜಕ್ಕೂ ನಿನ್ನ ಮಾತನ್ನ ನಾವೇನಕ್ಕೆ ನಂಬೇಕು? ಏನ್ ಮಗನೇ, ಮೊನ್ನೆ ಫೋನಲ್ಲಿ ಅನು ಅಂತ ಮಾತಾಡಿದ್ಯಾ? ಈ ಹುಡುಗಿ ಜೊತೆನೇ ಅಲ್ವಾ? ರಮೇಶ್ ಮೌನವಾಗಿರುತ್ತಾನೆ. ಶಾರದಾ ಪ್ರಸಾದರಿಗೆ ಅನಾಮಿಕಾ ಹೇಳಿದ್ದು ನಿಜ ಎಂದು ಅರ್ಥವಾಗುತ್ತದೆ. ಸೊಸೆಯಾಗಿ ಅವಳನ್ನು ಒಪ್ಪಿಕೊಳ್ಳುತ್ತಾರೆ. ಬಲಗಾಲಿಟ್ಟು ಮನೆಯೊಳಗೆ ಬಾಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಆನಂದ ಪಡುತ್ತಾಳೆ. ಬಲಗಾಲಿಟ್ಟು ಆ ಮನೆಯೊಳಗೆ ಬರುತ್ತಾಳೆ. ಅವಳ ಹಿಂದೆ ಮೂವರು ಬರುತ್ತಾರೆ. ಅಮ್ಮ, ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟು ಕಾಲ ಕಷ್ಟಪಟ್ಟೆ ಅಲ್ವಾ? ಈಗ ನಿನಗೆ ಸೊಸೆ ಬಂದಿದ್ದಾಳೆ. ಅತ್ತೆಯ ಅಧಿಕಾರದಲ್ಲಿ ಎಲ್ಲ ಕೆಲಸ ಮಾಡಿಸ್ಕೋ. ಚೆನ್ನಾಗಿ ನೆನಪು ಮಾಡದೆ ಮಗನೇ. ಇಲ್ಲಿ ನೋಡು ಸೊಸೆ, ನಿನಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದಕ್ಕೆ ಬರುತ್ತಾ? ಬರುತ್ತೆ ಅತ್ತೆ. ಅಂದ್ರೆ ಹೋಗಿ ಎಲ್ಲರಿಗೂ ಟೀ ಮಾಡ್ಕೊಂಬ. ಹಾಗೆ ಅತ್ತೆ ಎಂದು ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ. ಅನಾಮಿಕಾ ಕಿವಿಯಲ್ಲಿ ಬ್ಲೂಟೂತ್ ಇಟ್ಕೋತಾಳೆ. ಅವಳ ರಿಚ್ ಮನೆಯಲ್ಲಿ ಕೆಲಸದವಳು ಸುಕನ್ಯಳ ಕಿವಿಯಲ್ಲಿ ಬ್ಲೂಟೂತ್ ಇರುತ್ತದೆ. ಸುಕನ್ಯಾ ಹೇಳ್ತಾ ಇದ್ರೆ ಅನಾಮಿಕಾ ಶಾರದಾಳ ಮನೆಯಲ್ಲಿ ಟೀ ಮಾಡ್ತಾ ಇರ್ತಾಳೆ. ಅಮ್ಮನವ್ರೆ, ಹೇಳ್ದಾಗೆ ಮಾಡಿದಿರಲ್ಲ? ನಾನ್ ಮಾಡಿದೀನಿ ಸುಕ್ಕು, ಫೋನ್ ಇಟ್ಬಿಡು, ನಾನು ಹೋಗಿ ಎಲ್ರಿಗೂ ಟೀ ಕೊಡ್ತೀನಿ ಎಂದು ಹೇಳಿ ಆ ಬ್ಲೂಟೂತ್ ತೆಗೆದು ಟೀ ತೆಗೆದುಕೊಂಡು ಶಾರದಾ ಅವರ ಹತ್ರ ಬರ್ತಾಳೆ. ಶಾರದಾ ಅವರು ಟೀಯನ್ನು ಕುಡಿದು ಚೀಚಿ ಅನ್ನುತ್ತಾ ಉಗಿಯುತ್ತಾರೆ. ಅನಾಮಿಕಾ ಅದೊಂಥರ ಮುಖ ಬಿಡ್ತಾಳೆ. ಏನಾಯ್ತು ಅತ್ತೆಯವ್ರೆ? ಟೀ ಪುಡಿ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಹಾಕಿದ್ಯಮ್ಮ, ಕಹಿಯಾಗಿದೆ ಟೀ, ನೋಡ್ಬೇಕಲ್ವಾ? ಸಾರಿ ಅತ್ತೆ, ಮೊದಲ ದಿನ ಅಲ್ವಾ, ಸ್ವಲ್ಪ ಭಯವಾಯ್ತು. ಈಗ ಮತ್ತೆ ಮಾಡ್ಕೊಂಡ್ ಬರ್ತೀನಿ. ಟೀ ಬೇಡಮ್ಮ ಸೊಸೆ, ಅಡುಗೆ ಕೆಲಸ ಮಾಡ್ಕೋ. ನಾವು 4 ಇದ್ದೀವಲ್ಲ, 4 ಗ್ಲಾಸು ಅಕ್ಕಿ ಹಾಕು, ಟೊಮೊಟೊ ಸಾರು ಮಾಡು. ಹಾಗೆ ಅತ್ತೆ ಎಂದು ಅನಾಮಿಕಾ ಕಿಚನ್ ಒಳಗೆ ಬರುತ್ತಾಳೆ. ಕಿವಿಯಲ್ಲಿ ಮತ್ತೆ ಬ್ಲೂಟೂತ್ ಇಟ್ಕೋತಾಳೆ. ಸುಕನ್ಯಾ ಲೈನ್ಗೆ ಬರ್ತಾಳೆ. ಸುಕನ್ಯಾ ಹೇಳ್ತಾ ಇದ್ರೆ ಅನಾಮಿಕಾ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಕಿಚನ್ ನಲ್ಲಿಯ ಬಿಸಿಗೆ ಅನಾಮಿಕಂಗೆ ಬೆವರು ಸುರಿತಾ ಇರುತ್ತದೆ. ಅನಾಮಿಕಾ ದುಃಖ ಪಡುತ್ತಾ, ಅಮ್ಮೋ ಸುಕ್ಕು, ಇಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ಬೇಕಾ? ನಿಲ್ಲೋದ್ರಿಂದ ನನ್ನಿಂದ ಆಗ್ತಾ ಇಲ್ಲ. ಇಷ್ಟು ಸಹನೆಯಿಂದ ಸುಮಾರಾಗಿ 1 ಗಂಟೆ ಮೇಲೆ ಕಿಚನ್ ಒಳಗೆ ಇರ್ಬೇಕು ಅಂದ್ರೆ ನಾನು ಎಲ್ಲಿರ್ತೀನಿ? ಕಾಲು ಎಳಿತಾ ಇದೆ, ಕೈ ನೋವು ಬರ್ತಾ ಇದೆ. ಅಮ್ಮನವ್ರೆ, ಬಡ ಅತ್ತೆ ಮನೆಯಲ್ಲಿ ಮೊದಲ ದಿನ ಹೀಗಿದ್ರೆ ಮಿಕ್ಕದ ದಿನ ಹೇಗಿರುತ್ತೆ ಹೇಳಿ? ಅದೇ ನಂಗೆ ಕೂಡ ಅರ್ಥವಾಗ್ತಿಲ್ಲ ಸುಕ್ಕು ಎಂದು ಅಲ್ಲಿಯೇ ತಲೆ ತಿರುಗಿ ಕೆಳಗೆ ಬಿದ್ದು ಬಿಡುತ್ತಾಳೆ. ಶಾರದಾ ಪ್ರಸಾದ್, ರಮೇಶ್ ಮೂವರು ಓಡ್ಕೊಂಡು ಬರ್ತಾರೆ. ಅನಾಮಿಕಳನ್ನು ಬೆಡ್ ಮೇಲೆ ಮಲಗಿಸಿ ಉಪಚಾರ ಮಾಡಲಿಕ್ಕೆ ಶುರು ಮಾಡುತ್ತಾರೆ.